ಧರ್ಮಸ್ಥಳ ಬೋರ್ಡೆ ಪ್ರಕರಣ ದಿನಕ್ಕೊಂದು ಪ್ರಶ್ನೆ ಆಯ್ತು. ಈಗ ಯಾರು ಆರೋಪ ಮಾಡಿದ್ರು ಆರೋಪ ಎಲ್ಲವೂ ಕೂಡ ಉಲ್ಟಾ ಆಗಿದೆ. ಸೊ ಆರೋಪ ಮಾಡಿದವರು ಹಿಂದೆ ಷಡ್ಯಂತ್ರ ಇದೆ ಅಂತ ತಾವೆಲ್ಲ ಏನ್ ಬಿಜೆಪಿನವರು ಆರೋಪ ಮಾಡಿದ್ರೆ ಅದು ಕೂಡ ಸತ್ಯ ಆಗಿದೆ. ನನಗೆ ಬೋರ್ಡೆ ತಂದ್ಕೊಟ್ಟಂತವ್ರು ಬೇರೆಯವರು, ಕೇವಲ ಪಾತ್ರಧಾರಿ ಸೂತ್ರ ಬೇರೆಯವರು ಇದ್ದಾರೆ ಅಂತ ಅಷ್ಟೇ ಹೇಳ್ತಾರೆ. ಯಾವ ಹೆಸರನ್ನು ಕೂಡ ಉಲ್ಲೇಖ ಮಾಡಿಲ್ಲ. ನಾವು ಈ ಧರ್ಮಸ್ಥಳದ ಇಶ್ಯೂ ಪ್ರಾರಂಭ ಆದಾಗಿಂದನೂ ಕೂಡ ಇದರಲ್ಲಿ ಷಡ್ಯಂತ್ರ ಇದೆ ಅನ್ನೋ ಮಾತನ್ನ ಹೇಳಿದಿರಿ. ಆದರೆ ಇಲ್ಲಿ ಸರ್ಕಾರ ಆತುರದ ನಿರ್ಧಾರ ತೆಗೆದುಕೊಂಡು ಆ ಕಂಪ್ಲೇಂಟ್ ಕೊಟ್ಟಂತ ವ್ಯಕ್ತಿಯ ಪೂರ್ವಾಪರ ಚರಿತ್ರೆ ಏನು, ಅವನು ಎಲ್ಲಿಂದ ಬಂದಿದ್ದಾನೆ, ಅವನಿಂದ ಯಾರಿದ್ದಾರೆ, ಇದೆಲ್ಲವನ್ನ ಏನು ಯೋಚನೆ ಮಾಡದೆ ಅವರ ಏನು ಈ ಸಿಎಂ ಜೊತೆ ಇದ್ದಾರೆ ಈ ಪ್ರತಿಪರು ಅವ್ರ ಮಾತು ಕೇಳ್ಕೊಂಡು SIT ರಚನೆ ಮಾಡಿದ್ರು. ಈಗ SIT ರಚನೆ ಮಾಡಿದ್ದರಿಂದ ಏನ್ ಬಂತು? ಬಿರಿ ಬುರುಡೆ ಬಂತಷ್ಟೇ. ಬುರುಡೆ ಬಿಟ್ಟು ಇನ್ನೇನು ಬರಲಿಲ್ಲ. ಮುಖ್ಯಮಂತ್ರಿಗಳು ಒಂದ್ಸಲ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಸರ್ಕಾರದ ಕೋಟ್ಯಾಂತರ ರೂಪಾಯಿ ದುಡ್ಡು ಉಳಿತಾಯಿತು. ಮತ್ತು ಇಡೀ ದೇಶದ ರಾಜ್ಯದ ಜನ ಇದರಿಂದ ನೋವನ್ನು ಅನುಭವಿಸಿರುವಂಥದ್ದನ್ನ ಈಗ ಸಿದ್ದರಾಮಯ್ಯನವರು ವಾಪಸ್ಸು ಆ ಜನಗಳಿಗೆ ಕೊಡಕ್ಕಾಗುತ್ತಾ? ಅವರ ಧರ್ಮಸ್ಥಳದ ಬಗ್ಗೆ ಭಕ್ತಿ ಭಾವನೆ ಇತ್ತು ಜನಗಳಲ್ಲಿ. ಆ ಭಕ್ತಿ ಭಾವನೆಗೆ ನೋವನ್ನು ಉಂಟು ಮಾಡಿ ಲಕ್ಷಾಂತರ ಕೋಟ್ಯಾಂತರ ಜನಕ್ಕೆ ನೋವನ್ನು ವಾಪಸ್ ಕೊಡಕ್ಕೆ ಸಿದ್ದರಾಮಯ್ಯನವರು ಸಾಧ್ಯನಾ? ಒಂದು ಕ್ಷಣ ಯೋಚನೆ ಮಾಡಿ. ಯಾಕಂದ್ರೆ ಪ್ರತಿನಿತ್ಯ ಮುಖ್ಯಮಂತ್ರಿಗೆ ಸಾವಿರಾರು ಯೋಚನೆ ಮಾಡಿ CBI ಕೊಡಿ ಈ ತರ ದಿನನಿತ್ಯ ಸಾಮಾನ್ಯ. ಅದು ಚುನಾಯಿತ ಪ್ರತಿನಿಧಿ. ನಾವೆಲ್ಲವನ್ನ SITಗೆ ಕೊಡಕ್ಕೆ ಹೋದ್ರೆ ಪೊಲೀಸರು ಏನು ಕೆಲಸನೇ ಇರಲ್ಲ. ಕೊನೆಯಲ್ಲಿ ಏನಾಯ್ತು? ಈ ಸರ್ಕಾರದ ತಪ್ಪು ಅಂತ ಅರ್ಥ ಆಯ್ತು. SIT ಮಾಡಿದ್ದೆ ತಪ್ಪು ಅಂತ. ಒಂದು ಸಣ್ಣ ಯಾರಾದ್ರೂ ಒಬ್ಬ ಇನ್ಸ್ಪೆಕ್ಟರ್ಗೆ ಇವನ್ ಕಂಪ್ಲೇಂಟ್ ಕೊಟ್ಟವನಲ್ಲ, ಇವನ್ ಪೂರ್ವಾಪರ ಏನಪ್ಪಾ ಅಂತ ಹೇಳಿದ್ರೆ ಮುಗ್ದೆ ಹೋಗ್ತಾ ಇತ್ತು. ಈ ಅನನ್ಯ ಭಟ್ ವಿಚಾರವಾಗೂ ಕೂಡ ಏನು ಅದು ಬುರುಡೆ ಅಂತ ಈಗ ಒಪ್ಕೊಂಡಾಯ್ತು. ಈ ನಾನು ಪಾತ್ರಧಾರಿ ದುಡ್ಡಿಸ್ಕೊಂಡು ನಾನು ಕೆಲಸ ಮಾಡಿದೀನಿ. ಎಲ್ಲರೂ ದುಡ್ಡಿಸ್ಕೊಂಡೇ ಕೆಲಸ ಮಾಡಿದ್ರು. ಆ ಮುಸ್ಕುದಾರಿ ಇನ್ನೂ ಮುಸ್ಕು ಹಾಕೊಂಡು ಯಾಕೆ ಇಟ್ಕೊಂಡಿರ ಅವನ ಹೆಂಡತಿನ ಬಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 3 ಮದುವೆ ಆಗಿದ್ದಾರೆ ಅಂತ ಅವ್ರ ಹೆಂಡತಿ ಬಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮತ್ತೆ ಅವನು ಇವಾಗ ಹೇಳಿಕೆಯನ್ನ ಕೊಟ್ಟಿದ್ದಾನೆ, ನಾನು ಎಲ್ಲ ಯಾವ ತಗೊಂಡೋಗಿದ್ರು. ಇದನ್ನೇ ಅವನ ಮೇನ್ ಕಲ್ಪ್ರಿಟ್ ಸಮೀರ್. ಅವನು ಫಸ್ಟ್ ಇದೆಲ್ಲ ಸೂತ್ರಧಾರ ಅವನೇ. ಅವನು ಇದೆಲ್ಲವನ್ನ ಫಸ್ಟ್ ಮಾಡೋಣ. ಅವನಿಗೆ ಜೊತೆಗಾರ ಮಾಡ್ಕೊಂತಾನೆ ಇವರೆಲ್ಲ. ಈ ಟೀಮ್ ಏನಿದೆ, ಈ ಸಮಾಜಘಾತುಗಳ ಟೀಮ್ ಏನಿದೆ, ಪ್ರಗತಿಪರ ಟೀಮ್ ಏನಿದೆ, ಇದನ್ನ ಸೆಟಪ್ ಮಾಡೋದು. ಸೆಟಪ್ ಮಾಡಿ ಆಮೇಲೆ ಹುಡುಕ್ತಾನೆ ಈ ಮುಸ್ಕ ಏನೊಬ್ಬನ ಬೇಕಲ್ಲ ಪಾತ್ರಧಾರಿ. ಈ ಡ್ರಾಮಾ ಆಡೋದಕ್ಕೆ ಪಾತ್ರಧಾರಿ ಅದನ್ನ ಹುಡುಕ್ತಾರೆ. ಆಮೇಲೆ ಅನನ್ಯ ಭಟ್ಟನ್ನು ಹುಡುಕ್ತಾರೆ. ಅವ್ರ ಕಂಪ್ಲೇಂಟ್ ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ ಪೊಲೀಸರಿಗೆ ಹಿಂಗೆ ಧಕ್ಕೆ ಮಾಡಬೇಕು, ವಿಜ್ಞಾನ ತೆಗೆದು ಬರಬೇಕು, ಕ್ಯಾಮರಾಗಳು ಬರಬೇಕು, ಮತ್ತೆ ಅವ್ರಿಗೆಲ್ಲ ಕಾನೂನಿನ ನೆರವು ಸರ್ಕಾರ ಕೊಡಬೇಕಂತ. ಇವರಿಗೆಲ್ಲ ಆಪಾದನೆ ಮಾಡಿರೋ ಕಾನೂನು ನೆರವೆಲ್ಲ ಸರ್ಕಾರನೇ ಕೊಡಬೇಕು. ಇವನ್ನ ಸೇಫ್ಟಿ ಕೊಡಬೇಕು. ಅಂದ್ರೆ ಇಷ್ಟು ದಿನ ನನ್ನಂತ ಒಂದು 25 ದಿನ ಪೊಲೀಸರು ಯಾವುದು ಇಲ್ಲಿ ಈ ಮಂತ್ರಿಗಳಿಗೂ ಇಲ್ಲ, ಇಟ್ಟು ಮುಖ್ಯಮಂತ್ರಿಗೂ ಇಷ್ಟು ಕೆಟ್ಟಿಲ್ಲ. ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರನ್ನ ಹಿಂದೆ AK-47 ಇಟ್ಕೊಂಡಿರೋದು ನೋಡಿಲ್ಲ. ಇವನಿಂದ AK-47 ಇಟ್ಕೊಂಡಿದ್ದಾರೆ. ಅಂದ್ರೆ ಸಿದ್ದರಾಮಯ್ಯನಿಗಿಂತ ಅವ್ರಿಗಿಂತ ಸಿದ್ದರಾಮಯ್ಯವ್ರಿಗಿಂತ ಹೈ ಸೆಕ್ಯೂರಿಟಿ ಕೊಟ್ಟರು.